ಹೊತ್ತಿನಲ್ಲಿ ಹೇಗಿರಬೇಕೋ ಹಾಗಿದ್ದವನಾದರೂ ಬೇಸರದಿಂದ ಅಥವಾ ಯೋಚನೆಗೆ ಈಡಾಗಿ ಮನಸ್ಥಿತಿಯಲ್ಲಿ ತುಂಬ ಹಿಂಜರಿದು ಕುಸಿದವನಲ್ಲ ರಾಮಚಂದ್ರ. ಹಾಗಾಗಿ ಪ್ರಹಸನ್ ನಗುತ್ತಲೇ ಹೇಳ್ತಾನೆ, ಉಪಕಾರ ಫಲಂ ಮಿತ್ರಂ ವಿದಿತಂ ಮೇ ಮಹಾಕಪೇ ವಾಲಿನಂ ತಂ ವಧಿಷ್ಯಾಮಿ ತವ ಭಾರ್ಯಾಪಹಾರಿಣಂ. ಯೋಚನೆ ಮಾಡಬೇಡ, ಖಂಡಿತ ನನಗೆ ನೀನು ಮಾಡುವ ಉಪಕಾರಕ್ಕೆ ಮೊದಲೇ ನಿನಗೆ ಫಲ ಕೊಡ್ತೇನೆ. ಎಲೈ ಕಪಿಯೇ, ವಾಲಿಯನ್ನು ಮೊದಲು ಸಂಹಾರ ಮಾಡ್ತೇನೆ, ನಿನ್ನ ಹೆಂಡತಿಯನ್ನು ಅಪಹರಿಸಿದ್ದನ್ನು ಮರಳಿಸುವ ವ್ಯವಸ್ಥೆಗೆ ಈ ವಧೆ ಉಪಕಾರ ಮಾಡುತ್ತೆ. ಅಮೋಘ ಸೂರ್ಯ ಸಂಕಾಶ ಮಮೈತೆ ನಿಶಿತಾಶರಾ ತಸ್ಮಿನ್ ವಾಲಿನಿ ದುರ್ವೃತ್ತೆ ನಿಪತಿಷ್ಯಂತಿ ವೇಗಿತಾ. ಸೂರ್ಯನಂತೆ ಸುಡಬಲ್ಲ, ಕಿರಣಗಳಂತೆ ಸೀಳಬಲ್ಲ ನನ್ನ ಬಾಣಗಳಿಗೆ ಎದುರಾಳಿಗಳಿಲ್ಲ. ಅತ್ಯಂತ ಚೂಪಾಗಿರುವ ಆ ಬಾಣಗಳು ವಾಲಿಯ ದುರ್ವೃತ್ತದ ಸುತ್ತ ಓಡಾಡುತ್ತಾ ಅದನ್ನು ಹಂತ ಹಂತವಾಗಿ ಕತ್ತರಿಸಿ ಅವನನ್ನು ಖಂಡಿತ ಕೆಳಕ್ಕೆ ಬೀಳಿಸಿಯೇ ಬೀಳಿಸುತ್ತೆ. ಬಾಣಗಳಲ್ಲೂ ಬಗೆ ಬಗೆಯ ಬಾಣಗಳಿವೆ. ಅದರಲ್ಲಿ ನನ್ನ ಕೋಪ ಮತ್ತು ವೇಗ ಸೇರಿಕೊಂಡ್ರೆ ಅದು ಅತ್ಯಂತ ರೋಷಯುಕ್ತವಾದಂತಹ ಸರ್ಪಗಳಂತೆ ಕೊನೆಯವರೆಗೂ ಅದು ಹಠ ಸಾಧಿಸಿ ಕಚ್ಚಬೇಕು ಅಂತಂದುಕೊಂಡದ್ದನ್ನು ಮಾಡಿಯೇ ಹೇಗೆ ತೀರುತ್ತೋ ಹಾಗೆ ನನ್ನ ಬಾಣಗಳು ಹಿಡಿದ ಕೆಲಸವನ್ನು ಮುಗಿಸಿಯೇ ಮುಗಿಸುತ್ತೆ. ಅದರಿಂದಾಗಿ ಇವತ್ತು ನೀನು ವಾಲಿ ಸತ್ತ ಅಂತ ಅನ್ನುವ ನೆಮ್ಮದಿಯ ನಿದ್ದೆಯನ್ನು ಮಾಡು. ಖಂಡಿತ ನಿನಗೆ ಈ ಮಾತು ನಾನು ಕೊಟ್ಟದ್ದನ್ನು ನಡೆಸಿಯೇ ತೀರ್ತೇನೆ ಅಂತ ಹೀಗೆ ರಾಘವ ಮಾತು ಕೊಡ್ತಾನೆ. ಸುಗ್ರೀವ ಮನಸ್ಸಿನಿಂದ ತುಂಬ ಹಗುರಾಗ್ತಾನೆ.